ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಗುರು ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಚೆನ್ನಾಗಿಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಸುಮಾರು ಜನ ಹೇಳೋದೇನು ಅಂದರೆ ತುಂಬ ಕಷ್ಟ ಇದೆ ನಮಗೆ, ಕಷ್ಟ ಎಲ್ಲ ಬಗೆಹರಿಯೋದೇ ಇಲ್ಲ. ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಿ, ಆದರೂ ಸಹ ನಮ್ಮ ಕಷ್ಟ ಎಲ್ಲ ದೂರ ಆಗ್ತಿಲ್ಲ. ನಾನು ವಾರ ಮಠಕ್ಕೂ ಸಹ ಹೋಗ್ತೀನಿ, ಮನೆಯಲ್ಲಿ ಪೂಜೆ ಮಾಡ್ತೀನಿ, ಆದರೂ ಸಹ ನನಗೆ ಒಳ್ಳೇದಾಗ್ತಿಲ್ಲ. ಏನಕ್ಕೆ? ರಾಯರು ಅನುಗ್ರಹ ಇನ್ನೂ ಏನಕ್ಕೆ ನಮಗಾಗಿಲ್ಲ? ಸುಮಾರು ಜನ ಹೇಳ್ತಾರೆ ರಾಯರು ಒಳ್ಳೇದು ಮಾಡ್ತಿದ್ದಾರೆ, ರಾಯರು ಪವಾಡ ಮಾಡ್ತಿದ್ದಾರೆ. ನಾನು ಎಲ್ಲರ ಬಾಯಲ್ಲೂ ಕೇಳ್ತೀನಿ, ಆದರೆ ನನಗೆ ಮಾತ್ರ ರಾಯರು ಒಳ್ಳೇದು ಮಾಡ್ತಿಲ್ಲ. ಏನಕ್ಕೆ? ನಾನು ಎಷ್ಟು ಕಷ್ಟದಲ್ಲಿದ್ದಾಗ ರಾಯರನ್ನ ಹತ್ರ ಕೂತ್ಕೊಂಡು ಕೇಳ್ಕೊತೀನಿ, ಅಪ್ಪ ಏನಕ್ಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ನನ್ನ ಕಷ್ಟ ಎಲ್ಲ ಯಾವತ್ತೂ ದೂರ ಆಗೋದು? ನನ್ನ ಕಷ್ಟಕ್ಕೆ ಪರಿಹಾರನೇ ಇಲ್ವಾ ತಂದೆ? ನನ್ನ ಜೀವನ ಪೂರ್ತಿ ಕಷ್ಟನೇ ಅನುಭವಿಸ್ಬೇಕಾ? ನನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ವಾ ಭಗವಂತ? ನನಗೆ ನನ್ನ ಜೀವನದಲ್ಲಿ ಕರುಣೆ ಅನ್ನೋದು ತೋರಿಸು ಭಗವಂತ. ನನ್ನ ಕಷ್ಟದ ದಿನಗಳೆಲ್ಲ ಮುಗ್ದು ಒಳ್ಳೆ ದಿನ ಯಾವತ್ತೂ ಬರೋದು ತಂದೆ. ನಾನು ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡಿದ್ದೀನಿ ಭಗವಂತ, ರಾಯರ ಅನುಗ್ರಹ ಆಗಲಿ ಅಂತ ನಾನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ತಂದೆ. ನಾನು ನಿನ್ನ ನಂಬಿಟ್ಟಿದ್ದೀನಿ. ನನ್ನ ಕಷ್ಟ ಎಲ್ಲ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನನ್ನ ಕಷ್ಟ ನಷ್ಟ ನೋವು ನಲಿವು ಏನಿದೆಯೋ ಅದನ್ನೆಲ್ಲ ನೀವೇ ದೂರ ಮಾಡಬೇಕು ತಂದೆ. ನನಗೆ ಒಂದೇ ಒಂದು ಸತಿನಾದರೂ ಅನುಗ್ರಹ ಮಾಡಿ ಭಗವಂತ ಅಂತ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತೀರ. ನೀವು ಕಷ್ಟ ಎಲ್ಲ ಹೇಳ್ಬೇಕಾದ್ರೆ ರಾಯರು ಕೇಳಿಸ್ಕೊತಾರೆ, ರಾಯರು ನೋಡ್ತಿರ್ತಾರೆ. ನೀವು ಮಾಡೋವಂಥ ಪೂಜೆ ಆಗಿರಲಿ, ನೀವು ಮಾಡೋವಂಥ ಸೇವೆ ಆಗಿರಲಿ, ಅದಕ್ಕೆಲ್ಲ ಪ್ರತಿಫಲ ಅಂತ ಅದಕ್ಕೆ ಉತ್ತರ ಅನ್ನೋದು ಕೊಟ್ಟೇ ಕೊಡ್ತಾರೆ ರಾಯರು. ಈಗ ನೀವು ಪೂಜೆ ಸಲ್ಲಿಸಿದ್ದೀರಾ ಅಂದರೆ ಆ ಪೂಜೆಗೆ ಫಲ ಕೊಟ್ಟೇ ಕೊಡ್ತಾರೆ, ಕಾಯಬೇಕು ಅಷ್ಟೇ. ನೋಡಿ, ನಿಮ್ಮಲ್ಲಿ ಏನು ಪಾಪ ಕರ್ಮ ಅನ್ನೋದು ಇದೆಯೋ ಅದೆಲ್ಲ ದೂರ ಆಗ್ತಿದ್ದಂಗೆ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ತುಂಬ ಕಷ್ಟ ಇದೆ, ಆ ಕಷ್ಟದಲ್ಲಿ ಹೇಗಪ್ಪ ನಾನು ಆ ಕಷ್ಟದಿಂದ ಹೊರಗಡೆ ಬರೋದು? ಯಾವತ್ತೂ ಈ ಕಷ್ಟದಿಂದ ನನಗೆ ಮುಕ್ತಿ ಅನ್ನೋದು ಕೊಡ್ತೀಯಾ ಭಗವಂತ ಅಂತ ನೀವು ಅನ್ಕೋತಿರಲ್ಲ. ನೋಡಿ, ನಿಮಗೆ ತುಂಬ ಕಷ್ಟ ಬರ್ತಿದೆ ಅಂತ ಅನ್ನೋ ಟೈಮಲ್ಲಿ ಏನು ಮಾಡ್ತೀರ ಗೊತ್ತಾ? ರಾಯರನ್ನ ನೆನೆಸ್ಕೊಳ್ಳಿ, ಮನಸ್ಸಿನಲ್ಲೇ ರಾಯರನ್ನ ಜಪ ಮಾಡಿ. ಈಗ ಏನೋ ಒಂದು ಕಷ್ಟ ಬಂದುಬಿಟ್ಟಿದೆ, ಈಗ ಬರ್ತಿದೆ, ಗೊತ್ತಾಗುತ್ತೆ ನಿಮ್ಗೆ. ಆ ಕಷ್ಟ ಬರ್ತಿದೆ ಬರುತ್ತೆ ಅನ್ನೋದು ಸಹ ಗೊತ್ತಾಗುತ್ತೆ. ಈಗ ಯಾರಿಗೋ ಒಂದು ಸಾಲ ಕೊಡಬೇಕಾಗುತ್ತೆ. ಆ ಸಾಲದವ್ರು ಬಂದು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಮಾನ ಮರ್ಯಾದೆ ತೆಗಿತಿರ್ತಾರೆ, ಗಲಾಟೆ ಮಾಡ್ತಿರ್ತಾರೆ, ನನಗೆ ಇವಾಗಲೇ ನೀನು ಕೊಡಬೇಕು ಅಂತ. ಇಲ್ಲ ಏನೋ ಒಂದು ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ, ಗಂಡಾಂತರ ಎದುರಾಗುತ್ತೆ. ಈಗ ನೀವು ಹೊರ್ಗಡೆ ಹೋಗ್ತಾ ಇರ್ತೀರ, ಏನೋ ಒಂದು ಕಷ್ಟ ನಿಮ್ಮ ಎದುರುಗಡೆ ಬಂದುಬಿಡುತ್ತೆ. ಆವಾಗ ಏನು ಮಾಡ್ತೀರ ಗೊತ್ತಾ? ಎಂಥದೇ ಕಷ್ಟ ಬರಲಿ, ಏನೇ ಕಷ್ಟ ಬರಲಿ ಜೀವನದಲ್ಲಿ, ಆವಾಗ ಕಣ್ಣು ಮುಚ್ಚಿ ರಾಯರನ್ನ ನೆನೆಸ್ಕೊಳ್ಳಿ. ನೀವು ತುಂಬ ಕಷ್ಟದಲ್ಲಿದ್ದಾಗ ರಾಯರನ್ನ ಕಣ್ಮುಚ್ಚಿ 5 ನಿಮಿಷ ನೆನಪು ಮಾಡ್ಕೊಳ್ಳಿ. ರಾಯರದು ಒಂದು ಸ್ತೋತ್ರ ಹೇಳಿ, ಖಂಡಿತ ಎಂಥದೇ ಕಷ್ಟ ಬರಲಿ ಆ ಕಷ್ಟ ಎಲ್ಲ ದೂರ ಮಾಡಿಬಿಡ್ತಾರೆ. ನೀವು ಪರೀಕ್ಷೆ ಮಾಡಿ ನೋಡಿ, ನಂಬಿಕೆ ಇದ್ದರೂ ಮಾತ್ರ ಇದನ್ನು ಪ್ರಯತ್ನ ಮಾಡಿ. ಏಕೆ ಅಂತಂದರೆ ರಾಯರಲ್ಲಿ ಒಂದು ನಂಬಿಕೆ ಇಡಬೇಕು, ರಾಯರನ್ನ ನಂಬಬೇಕು. ರಾಯರೇ ನೀವಿದ್ದೀರಾ, ನೀವು ನನಗೆ ಒಳ್ಳೇದು ಮಾಡ್ತೀರಾ, ನಿಮ್ಮನ್ನು ನಾನು ನಂಬಿದ್ದೀನಿ ರಾಯರೇ, 100ಕ್ಕೆ 100ರಷ್ಟು ನಿಮ್ಮನ್ನು ನಂಬಿಟ್ಟಿದ್ದೀನಿ. ನಾನು ಜನ ನಂಬ್ತಾ ಇಲ್ಲ, ನಿಮ್ಮನ್ನು ನಂಬಿದ್ದೀನಿ. ನೀವು ನನಗೆ ಅನುಗ್ರಹ ಮಾಡಬೇಕು. ನಾನು ಕಷ್ಟದಲ್ಲಿದ್ದಾಗ ನೀವು ನನ್ನ ಮೇಲೆ ದಯೆ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು ಅಂತ ನೀವು ರಾಯರ ಹತ್ರ ಒಂದು ನಂಬಿಕೆ ಇಡಿ. ಏನೇ ಕಷ್ಟ ನಷ್ಟ ನೋವು ನಲಿವು ಏನೇ ಇರಲಿ, ಜೀವನದಲ್ಲಿ ಸಾವಿರಾರು ಕಷ್ಟ ಬರ್ತವೆ. ಆ ಕಷ್ಟದಲ್ಲಿ ಸಹ ರಾಯರನ್ನ ನೆನಪು ಮಾಡ್ಕೊಳ್ಳಿ. ರಾಯರು ಇದ್ದಾರೆ. ರಾಯರೇ ನನಗಿವಾಗ ಕಷ್ಟ ಇದೆ, ನನ್ನ ಕಷ್ಟ ನೀವು ದೂರ ಮಾಡಬೇಕು. ನೀವು ಹೇಗೆ ಮಾಡ್ತೀರೋ, ಯಾವ ರೀತಿಲಿ ಮಾಡ್ತೀರೋ, ಇಲ್ಲ ಯಾರ ರೂಪದಲ್ಲಿ ನೀವು ಬರ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕಷ್ಟ ದೂರ ಆಗಬೇಕು. ನಿಮ್ಮನ್ನು ನಂಬಿದ್ದೀನಿ ನಾನು, ನನ್ನ ಕಷ್ಟ ದೂರ ಮಾಡ್ತೀರೋ ಅನ್ನೋ ಭರವಸೆ ನನ್ನಲ್ಲಿದೆ ಅಂತ ಈ ರೀತಿ ರಾಯರನ್ನು ಪೂರ್ತಿಯಾಗಿ ನಂಬಿಡಿ. ನಿಮ್ಮ ಕಷ್ಟನೆಲ್ಲ ರಾಯರ ಪಾದಕ್ಕೆ ಹಾಕ್ಬಿಡಿ, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ಕಷ್ಟ ಕಾಲದಲ್ಲಿ ಕಣ್ಣು ಮುಚ್ಚಿ ರಾಯರನ್ನ 5 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅದೊಂದು ಮಂತ್ರನ ನೀವು ರಾಯರ ಮಂತ್ರನ ನೀವು ಜಪಿಸಿ, ನೀವು 11 ಸತಿ ರಾಯರ ಮಂತ್ರ ಜಪಿಸಿ, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ಪರೀಕ್ಷೆ ಮಾಡಿ ನೋಡಿ. ಕಣ್ಣು ಮುಚ್ಚಿ ಕಷ್ಟ ಬರ್ತಲ್ಲ, ಆವಾಗ ಕಣ್ಣು ಮುಚ್ಚಿ ರಾಯರನ್ನ ನೆನಪು ಮಾಡಿಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 11 ಬಾರಿ ಹೇಳಿ. ಇದು ಹೇಳೋದಕ್ಕೆ ಮುಂಚೆ ರಾಯರನ್ನ ನಂಬಿಡಿ. ನೀವು ನಂಬಿಡಿ,
ನಾನೀಗ ತಂದೆ ನನಗೆ ಈ ಕಷ್ಟ ಎದುರಾಗಿದೆ, ನಾನು ನಿನ್ನ ನಂಬಿ ಒಂದು ಸ್ತೋತ್ರ ನಾನು ಹೇಳ್ತೀನಿ, ನಿಂದೊಂದು ಮಂತ್ರನ ನಾನು ಹೇಳ್ತೀನಿ, ಆ ಮಂತ್ರ ಮುಗಿಯೋದ್ರೊಳಗಡೆ ನನಗೆ ನೀವು ಅನುಗ್ರಹ ಮಾಡಬೇಕು, ನನಗೆ ತುಂಬ ಕಷ್ಟ ಬಂದಿದೆ ಅಂತ ಕಣ್ಮುಚ್ಚಿ ನೀವು ಆ ರೀತಿ ಪ್ರಾರ್ಥನೆ ಮಾಡಿ. ರಾಯರನ್ನ ಮನಸ್ಸಿನಲ್ಲೇ ನೆನೆಸ್ಕೊಳ್ಳಿ. ರಾಯರು ನಿಮ್ಮ ಮುಂದೆ ಇದ್ದಾರೆ, ನನ್ನ ಕಣ್ಣು ಮುಂದೆ ಇದ್ದಾರೆ, ರಾಯರ ಹತ್ರ ನಾನು ಇದೊಂದು ಮಂತ್ರನ ಹೇಳ್ತಾ ಇದ್ದೀನಿ ಅಂತ ರಾಯರು ಕಣ್ಣು ಮುಚ್ಚಿ ನೀವು ಮನಸ್ಸಲ್ಲೇ ರಾಯರನ್ನ ಜಪ ಮಾಡಿಕೊಂಡು ಈ ಥರ ಒಂದು ಮಂತ್ರನ ನೀವು 11 ಬಾರಿ ಹೇಳಿ. 11 ಬಾರಿ ಹೇಳಿ ಮುಗಿಯೋದ್ರೊಳಗಡೆ ಖಂಡಿತ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಬೆಟ್ಟದಾಗಿ ಬರೋ ಕಷ್ಟನ ಮಂಜಿನ ರೂಪದಲ್ಲಿ ಕರಗಿಸ್ತಾರೆ. ನೀವು ನಂಬಿಕೆ ಇದ್ರೆ ಮಾತ್ರ ಇದನ್ನು ಪರೀಕ್ಷೆ ಮಾಡಿ. ಏಕೆಂದರೆ ರಾಯರು ನಂಬಿದಂಥವ್ರಿಗೆ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ. ರಾಯರು ಕಷ್ಟ ಕಾಲದಲ್ಲಿ ಖಂಡಿತ ಕೈ ಹಿಡಿತಾರೆ. ಆ ನಂಬಿಕೆ ನಮಗಿದೆ. ಸುಮಾರು ಜನ ರಾಯರು ನಂಬಿ 2 ತುತ್ತು ಅನ್ನ ತಿಂತಿದ್ದಾರೆ. ರಾಯರು ನಂಬಿ ಪ್ರಪಂಚದಲ್ಲಿ ಸಾಕಷ್ಟು ಜನ ಉದ್ಧಾರ ಆಗಿದ್ದಾರೆ, ಉದ್ಯೋಗ ಕಟ್ಕೊಂಡಿದ್ದಾರೆ. ಯಾರು ಕೆಲಸ ಇಲ್ಲ ನೋಡಿ, ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ರಾಯರೇ, ನನ್ನ ಮನೆಯಲ್ಲಿ ಯಾರಾದರೂ ಬಂದರೆ ಒಂದು ತುತ್ತು ಅನ್ನ ಹಾಕೋಷ್ಟು ಶಕ್ತಿ ನನಗಿಲ್ಲ ಅಂತಂದರೆ ಅಂಥವ್ರ ಮನೆಯಲ್ಲಿ ಅನ್ನಕ್ಕೆ ತೊಂದರೆ ಇಲ್ಲದಿರೋ ಹಾಗೆ ರಾಯರು ಕಾಪಾಡಿದ್ದಾರೆ. ಒಂದು ದುಡ್ಡಿನ ಸಮಸ್ಯೆ ಆಗಿರಲಿ, ಒಂದು ಆರೋಗ್ಯ ಸಮಸ್ಯೆ ಆಗಿರಲಿ, ಏನೇ ಕಷ್ಟ ಬರಲಿ, ಬೆಟ್ಟದಂಥ ಕಷ್ಟ ಬರಲಿ, ನೀವು ಕಣ್ಣು ಮುಚ್ಚಿ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಯರು ನಂಬಿ ಕೆಟ್ಟವ್ರು ಯಾರಿಲ್ಲ. ರಾಯರು ನಂಬಿ ಉದ್ಧಾರ ಆದಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ನಿಮ್ಮ ಕಷ್ಟ ಎಲ್ಲ ರಾಯರು ದೂರ ಮಾಡೋದಿಲ್ವಾ? ಖಂಡಿತ ದೂರ ಮಾಡೇ ಮಾಡ್ತಾರೆ. ಅಂದರೆ ರಾಯರನ್ನ ನಂಬಬೇಕು ಅಷ್ಟೇ. ನಂಬಿಟ್ರೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ಇವತ್ತು ಕಷ್ಟ ಇದೆಯಾ, ನಾಳೆ ಸುಖ ಅನ್ನೋದು ಕೊಟ್ಟೇ ಕೊಡ್ತಾರೆ. ರಾಯರಿಗೆ ನೀವು ಪೂಜೆ ಮಾಡಿದ್ದೀರಲ್ಲ, ಅದಕ್ಕೆ ಒಂದು ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಈಗ ನೀವು ಯಾರಿಗಾದ್ರೂ ಏನಾದರೂ ಒಂದು ಸಹಾಯ ಮಾಡ್ತೀರಾ, ಒಂದು ದಾನ ಅಂತ ಮಾಡ್ತೀರಾ, ಅವರು ನಿಮಗೆ ತಿರುಗಿಸಿ ಏನಾದರೂ ಕೊಡ್ತಾರೆ ಅಲ್ವಾ? ಈಗ ನೀವು ಕೊಟ್ಟಿದ್ದಂಥ ದಾನನ ಅವ್ರು ಇಟ್ಕೊಳ್ಳೋದಿಲ್ಲ. ನೀವೇನಾದರೂ ಒಂದು ದಾನ ಕೊಟ್ರಿ ಅಂದರೆ ಅವ್ರು ಇನ್ನೇನಾದರೂ ಕೊಡ್ತಾರೆ, ನಿಮ್ಗೆ ಇನ್ನೇಂತರಲ್ಲಾದರೂ ಒಂದು ಸಹಾಯ ಮಾಡ್ತಾರೆ. ಅದೇ ರೀತಿ ನೀವು ರಾಯರಿಗೆ ಏನು ಒಂದು ಪೂಜೆ, ಸೇವೆ, ವ್ರತ ಅನ್ನೋದು ಸಲ್ಲಿಸಿದ್ದೀರಾ, ಅದಕ್ಕೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಈಗ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ, ಜನ ನಂಬಿ ನೀವು ಮೋಸ ಹೋಗಿರ್ತೀರ, ಜನ ನಂಬಿ ನೀವು ಕೆಟ್ಟು ಇರ್ತೀರ, ಕಷ್ಟಕ್ಕೂ ಗುರಿಯಾಗಿರ್ತೀರ. ಆದರೆ ದೇವರು ನಂಬಿ ಕೆಟ್ಟಿದ್ದಾರೆ ಅಂತನ್ನೋರು ಯಾರು ಉದಾಹರಣೆಗಿಲ್ವೇ ಇಲ್ಲ. ಪ್ರಪಂಚದಲ್ಲಿ ದೇವತೆಗಳು ಇದ್ರೇ ಮನುಷ್ಯ ಜೀವನ ಮಾಡೋಕ್ಕಾಗೋದು. ಜನ ನಂಬಿ ಕೆಡ್ತಾರೆ, ಮೋಸ ಹೋಗ್ತಾರೆ, ಜೀವನನೂ ಸಹ ಹಾಳಾಗುತ್ತೆ. ಆದರೆ ದೇವರು ನಂಬಿ ಸಾಕಷ್ಟು ಜನ ಜೀವನ ಕಟ್ಕೊಂಡಿದ್ದಾರೆ. ಜೀವನಕ್ಕೆ ರಾಯರು ಒಂದು ದಾರಿ ತೋರಿಸಿದ್ದಾರೆ, ಒಂದು ದಾರಿ ದೀಪ ಆಗಿದ್ದಾರೆ. ಈಗ ನೀವೇನೋ ಒಂದು ಕೆಲಸ ಮಾಡಬೇಕು ಅಂತ ಇರ್ತೀರ, ಕೆಲಸ ಮಾಡಬೇಡ, ಒಳ್ಳೇದಾಗಲ್ಲ ಅಂತ ಯಾರ ಮುಖಾಂತರನಾದರೂ ಹೇಳಿಸ್ತಾರೆ, ಇಲ್ಲ ನಿಮ್ಮ ಮನೆಯಲ್ಲಿರೋ ಜನಗಳ ಕೈಲಿ ಹೇಳಿಸ್ತಾರೆ. ಆ ರೀತಿ ರಾಯರು ನಿಮ್ಮ ನಡೆಯಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆನೇ ಇದ್ದು ನಿಮಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ. ರಾಯರು ಈ ದಾರಿ ಸರಿ ಇಲ್ಲ, ಈ ದಾರಿಲಿ ನೀನು ಹೋಗಬೇಡ, ಹೋದರೆ ನಿನಗೆ ಕೆಡುಕಾಗುತ್ತೆ, ನೀನು ಆ ದಾರಿಲಿ ಹೋಗಬೇಡ, ನೀನು ಈ ದಾರಿಲಿ ಹೋಗು, ಈ ಮಾರ್ಗ ನೀನು ನೋಡು, ಈ ಮಾರ್ಗದಲ್ಲಿ ಹೋದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಿಮ್ಮ ಜೊತೆಲೇ ಇದ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಿರ್ತಾರೆ. ನಿಮ್ಮ ಒಳ್ಳೆಯದನ್ನು ರಾಯರು ಬಯಸ್ತಿರ್ತಾರೆ. ನೀವು ರಾಯರು ನಂಬಿದ್ದೀರಾ ಅಂದರೆ ನಿಮ್ಮ ಕಷ್ಟನೆಲ್ಲ ರಾಯರ ಪದಕ್ಕೆ ಹಾಕ್ಬಿಡಿ, ರಾಯರೇ ನೋಡ್ಕೊತಾರೆ ಅಲ್ವಾ? ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.